ನಿಮ್ಗೆ ಗೊತ್ತಾ, ನಾನು ನನ್ನ ಹೆಂಡತಿ ಇದೇ ಹಾಸ್ಪಿಟ್ಲಿಗೆ 3 ಸಾರ್ತಿ ಬಂದಿದ್ದೀವಿ. 3 ಸಾರ್ತಿ ಬಂದಾಗಲೂ ಸ್ಕ್ಯಾನಿಂಗ್ ಮಾಡಿಸಿ ಹೊಟ್ಟೆಲಿರೋದು ಹೆಣ್ಣು ಮಗು ಅಂತ ಡಾಕ್ಟ್ರ್ ಹತ್ರ ತಿಳ್ಕೊಂಡಿದ್ದೀವಿ. ಗೊತ್ತಾದ ತಕ್ಷಣ ಆ ಭ್ರೂಣನ ಅದೇ ಡಾಕ್ಟ್ರ್ ಹತ್ರ ಅಬಾರ್ಷನ್ ಮಾಡಿಸಿದ್ದೀವಿ. ನನ್ನ ಮೇಲೆ ಅಪವಾದ ಬಂದರೂ ಸರಿ, ಈಗ ನಾನು ಸುಳ್ಳು ಹೇಳಲೇಬೇಕು. ಈ ಹೆಣ್ಮಗುನ ಉಳಿಸ್ಬೇಕು ಅಂದರೆ ಸುಳ್ಳು ಹೇಳಿದೆ ನನಗೆ ಬೇರೆ ದಾರಿನೇ ಇಲ್ಲ. ಕೂತ್ಕೊಳ್ಳಿಮ್ಮ. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಭಾಸ್ಕರ್. ಶಾರದಾ ಹೋಟೆಲ್ ಬೆಳೀತಾ ಇರೋದು ಗಂಡು ಮಗುನೇ. ತುಂಬಾ ಸಂತೋಷ ಡಾಕ್ಟ್ರೆ, ತುಂಬಾ ಸಂತೋಷ. ಹೇ, ನಮ್ಗೆ ಹುಟ್ಟೋದು ಗಂಡು ಮಗು ಕಣೆ. ಈ ಖುಷಿಲಿ ನೀನ್ ಏನೇ ಕೇಳೋದು ನಾ ಕೊಡಿಸ್ತೀನಿ. ಬರ್ತೀವಿ ಡಾಕ್ಟರ್, ನಡಿಯಮ್ಮ, ಎದ್ದೇಳು. ಮೆತ್ತಿಗೆ 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 ಶಾರದಾ. ಡಾಕ್ಟ್ರಮ್ಮ, ಇವತ್ತೇನೋ ಆಕೆಗೆ ಗಂಡ್ಮಗು ಆಗತ್ತೆ ಅಂತ ಸುಳ್ಳು ಹೇಳಿ ನಂಬಿಸ್ಬಿಟ್ರಿ. ನಾಳೆ ಹೆರಿಗೆ ಆದ್ಮೇಲೆ ಹೆಣ್ಣು ಅಂತ ಗೊತ್ತಾಗತ್ತಲ್ಲ, ಹಾಗೇನ್ ಮಾಡ್ತೀರಾ? ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸು ಅಂತಾರೆ. ಇವತ್ ಹೆಣ್ಮಗು ಬೇಡ ಅಂದೋರು ಹುಟ್ಟಿದ್ಮೇಲೆ ಆ ಮಗು ಮುಖ ನೋಡಿ ಬದ್ಲಾಗ್ಬಹುದು. ನೋಡೋಣ. ಹಲೋ, ಹೇಳಿಸಿನ ಲೋಡ್ ಬಂತು ಸರ್. ಲೋಡೆಲ್ಲ ಇಳಿಸ್ಕೋ, ಇನ್ನೇನ್ ಡೆಲಿವರಿ ಆಗ್ಬಿಡುತ್ತೆ. ಹಾಗಾದ್ರೆ ಸಂಜೆ ಪಾರ್ಟಿ ಗ್ಯಾರಂಟಿ. ಪಾರ್ಟಿ ಏನೋ, ಪಾರ್ಟಿ ಜೊತೆಗೆ ಬೋನಸ್ ಕೊಡ್ತೀನಿ, ಎಂಜಾಯ್ ಮಾಡು. ನೀವ್ ಒಳಗ್ ಬರ್ಬಹುದು. ನಡೀರಿ ಅಮ್ಮರೇ. ಗಂಡು ಗಂಡು ಮಗು. ಏನಿದು? ಇದು ಹೆಣ್ಮಗು, ಇದು ನನ್ ಮಗು ಅಲ್ಲ. ನನ್ ಗಂಡು ಮಗು ಎಲ್ಲಿ ನನ್ ಗಂಡು ಮಗು? ಅದ್ ನಮ್ದೇ ರೀ ಮಗು, ನಮಗೆ ಹೆಣ್ಮಗು ಆಗಿದೆ. ಸುಮ್ಮನೆ ಏನಾಗಂದ್ರೆ ನಮ್ಗೆ ಹೆಣ್ಮಗು ಆಗಕ್ಕೆ ಹೇಗ್ ಸಾಧ್ಯ? ಏನಮ್ಮ ಏನಮ್ಮ ಇದು? ಎಲ್ಲಿ ಡಾಕ್ಟ್ರು? ಕರಿಯಮ್ಮ ಡಾಕ್ಟ್ರನ್ನ. ಮೊದ್ಲು ನೋಡಿ, ಕಿರ್ಚ್ಬೇಡಿ. ಏನ್ ಹೇಳಿ? ಏನಿದೆಲ್ಲ? ಅವತ್ ನೀವು ತಾನೇ ನನ್ನ ಹೆಂಡತಿ ಹೊಟ್ಟೆ ಸ್ಕ್ಯಾನ್ ಮಾಡಿ ಹೊಟ್ಟೆಲಿರೋದು ಗಂಡು ಮಗು ಅಂತ ಹೇಳಿದ್ದು. ಇವಾಗ ಹೆಂಗ್ ಬದಲಾಯ್ತಿ ಮಗು? ಹೇಳಿ. ಆವತ್ತು ನಾನ್ ನಿಮ್ ಹೆಂಡತಿಗೆ ಸ್ಕ್ಯಾನ್ ಮಾಡ್ದಾಗ್ಲೂ ಅವ್ರ ಹೊಟ್ಟೆಲಿ ಇದ್ದಿದ್ದು ಹೆಣ್ಮಗುನೇ. ಹೆಣ್ಣಾದ್ರೆ ಸಾಯಿಸ್ಬಿಡಿ ಅಂತ ನೀವ್ ಹೇಳಿದ್ರಿ. ಯಾವುದೇ ಮಗು ಆದ್ರೂ ಅದನ್ನ ಉಳಿಸೋಣ ಅಂತ ನಾನ್ ಅನ್ಕೊಂಡೆ. ಇವತ್ತು ಬೇಡ ಅಂದ ಹೆಣ್ಮಗುನ ನಾಳೆ ಅದ್ರ ಮುಖ ನೋಡಿ ಪ್ರೀತಿ ಬರಬಹುದು ಅಂತ ಸಣ್ಣ ಆಸೆ ಇಟ್ಕೊಂಡಿದ್ದೆ. ಅದಕ್ಕೆ ಸುಳ್ಳು ಹೇಳಿದೆ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸಾಕು, ಸುಮ್ಮನಿರ್ರೆ. ದೊಡ್ಡ ಚಪ್ಪಡಿ ನನ್ನ ತಲೆ ಮೇಲೆ ಎಳೆದ್ಬಿಟ್ಟು ಈಗ ಸಲೀಸಾಗಿ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಇದ್ರಲ್ಲ. ಏನಮ್ಮ ಆಟ ಆಡ್ತಾ ಇದ್ದೆ ನೀನು? ನೋಡಿ ಭಾಸ್ಕರ್ ಅವರೇ, ಹೀಗೆ ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀವೇನೇ ಹಾರಾಡಿದ್ರು ಹೆಣ್ಮಗು ಗಂಡು ಮಗು ಆಗೋದಕ್ಕೆ ಸಾಧ್ಯನೇ ಇಲ್ಲ. ದೇವ್ರು ಕೊಟ್ಟ ಮಗು ಮನೆಗ್ ಬಂದ್ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು ಅದನ್ನ ನೆಮ್ಮದಿಯಾಗಿ ಸಾಕಿ. ನಿಲ್ಸಿ ನೀವು ಉಪದೇಶನ. ಯಾರಿಗಿರ್ಬೇಕು ನಿಮ್ಮ ಉಪದೇಶ? ನನ್ ಪ್ರಾಣ ಹೋದ್ರು ಈ ಹೆಣ್ಣು ಮಗುನ ನಾನು ನಮ್ಮ ಮನೆಗೆ ತಗೊಂಡು ಹೋಗೋದಿಲ್ಲ. ಏನ್ರಿ ನೀವ್ ಹೇಳ್ತಾ ಇರೋದು? ಅಂದ್ರೆ ಈ ಮಗುನ ಇಲ್ಲೇ ಎಸ್ಬಿಟ್ಟು ಹೋಗ್ತೀನಿ ಅಂತೀರಾ? ಅಂತ ಕೆಟ್ಟ ಯೋಚನೆ ನಿಮ್ ಮನ್ಸಲ್ಲಿ ಏನಾದ್ರೂ ಇದ್ರೆ ಅದನ್ನ ಮೊದ್ಲು ಕಿತ್ತೆ ಸರಿ. ಇಲ್ಲ ಅಂದ್ರೆ ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಅರೆಸ್ಟ್ ಮಾಡಿಸ್ಬೇಕಾಗತ್ತೆ. ಸಾಕ್ ಸುಮ್ನೆ ರೀ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೇನೆ. ಏನು ದೊಡ್ಡ ಹರಿಶ್ಚಂದ್ರನ್ ವಂಶಸ್ಥೆ ತರ ಮಾತಾಡ್ತಿದ್ದೀರಲ್ಲ. ಈ ಆಸ್ಪತ್ರೆ ಕಟ್ಸೋದಕ್ಕೆ ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ತಿಂಗಳಾದ್ರೆ ನಿಮಗೆಲ್ಲ ಸಂಬಳ ಕೊಡ್ಬೇಕು, ಆಸ್ಪತ್ರೆ ಖರ್ಚು ವೆಚ್ಚಗಳನ್ನೆಲ್ಲ ನಿಭಾಯಿಸ್ಬೇಕು. ನಿಮ್ಮಂಥ 4 ಜನ ಡಾಕ್ಟರ್ಗಳು ಇದ್ಬಿಟ್ರೆ ಇರೋ ಕಸ್ಟಮರ್ಸ್ನೆಲ್ಲ ಕಳ್ಕೊಂಡು ನಾನು ಆಸ್ಪತ್ರೆಗೆ ಬೀಗ ಜಡಿಬೇಕಾಗತ್ತೆ. ನೋಡಿ, ನೀವು ನನ್ನ ಸ್ನೇಹಿತನಿಗೆ ಸುಳ್ಳು ಹೇಳಿರೋದೇ ನೀವು ಮಾಡಿರೋ ಮೊದಲನೇ ತಪ್ಪು. ಸುಮ್ನೆ ಅವನೇನ್ ಹೇಳ್ತಾನೋ ಅದನ್ನ ಮಾಡಿ. ರಾಮಚಂದ್ರ, ಹೇಳೋದು ಕೇಳೋದು ಏನು ಉಳಿದಿಲ್ಲಪ್ಪ. ನಿನ್ನ ಆಸ್ಪತ್ರೆಗೆ, ನಿನ್ನ ಸ್ಟಾಫ್ಗೆ ದೊಡ್ಡ ನಮಸ್ಕಾರ. ಈ ಡಾಕ್ಟ್ರು ಸುಳ್ಳು ಹೇಳಿ ನನಗೆ ಮೋಸ ಮಾಡಿರೋ ತಪ್ಪಿಗೆ ಈ ಮಗುನ ಈ ಡಾಕ್ಟರ್ ಹತ್ರನೇ ಬಿಟ್ಟು ಹೋಗ್ತಾ ಇದ್ದೀನಿ. ಏನ್ ಮಾತು ಅಂತ ಆಡ್ತೀರಾ? ಮಗುನ್ ಬಿಟ್ಟು ಹೋಗದ? ಸುಮ್ನೆ ಈ ಅನಿಷ್ಟ ಯಾರಿಗ್ ಬೇಕು? ಇಷ್ಟೊತ್ತು ಇವ್ರ ಹತ್ರ ಬಡ್ಕೊಂಡಿದ್ ನಿಂಗೆ ಅರ್ಥ ಆಗಿಲ್ವಾ? ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಬಂದ್ರೆ ಮನೆಗೆ ಪ್ರವೇಶ. ಇಲ್ಲ ಅಂದ್ರೆ ನೀ ಇಲ್ದೇ ಇದ್ರು ಗಂಡು ಮಗುನ್ ಪಡೆಯೋದು ಹೇಗೆ ಅಂತ ನಂಗೆ ಗೊತ್ತು. ಬಾ ಬೇಗ.
ನಾನ್ ತುಂಬಾ ಕೀಳಾಗಿ ನಡ್ಕೊಂಬಿಟ್ಟೆ. ಯಾವ ಪ್ರಾಣಿ ಪಕ್ಷಿ ಕೂಡ ತಮ್ಮ ಮಕ್ಕಳ ಬಗ್ಗೆ ಈ ತರ ತಾರತಮ್ಯ ಮಾಡಲ್ಲ ಶಾರದಾ. ನಾ ಮಾಡಿರೋ ತಪ್ಪನ್ನು ಯಾರೂ ಮಾಡಬಾರ್ದು. ನಾ ಮಾಡಿರೋ ತಪ್ಪು ಕ್ಷಮೆನೇ ಇಲ್ಲ ಶಾರದಾ. ನನ್ನ ಮನ್ಸು ಹೇಳ್ತಾ ಇದೆ, ಆ ಮಗು ನೋಡ್ಬೇಕು, ಆ ಮಗು ಕೈ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ಬೇಕು ನಾನು. ಹೌದು ಶಾರದಾ, ನಡಿ ಆ ಡಾಕ್ಟರ್ ಹತ್ರ ಹೋಗೋಣ. ನಡಿ ನಡಿ ಶಾರದಾ, ನಡಿ. ಶಾರದಾ, ಅರುಣೋದಯ ಹಾಸ್ಪಿಟ್ಲ್ ಇಲ್ಲೇ ಅಲ್ವಾ? ಹೌದ್ರಿ, ಇಲ್ಲೇ ಇದ್ದಿದ್ದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಮತ್ತೆ ಇಲ್ಲಿ ಯಾವ್ದೋ ಅಪಾರ್ಟ್ಮೆಂಟ್ ಬಂದ್ಬಿಟ್ಟಿದೆ. ಆ ಸೆಕ್ಯೂರಿಟಿ ಅವ್ನ್ ಕೇಳೋಣ ಬನ್ನಿ. ಕೇಳೋಣ ಬಾ. ಏನಪ್ಪ ಹೇಳಿ. ಇಲ್ಲಿ ಅರುಣೋದಯ ಅಂತ ಹಾಸ್ಪಿಟ್ಲ್ ಇತ್ತಲ್ಲ, ಅದು ಆಸ್ಪತ್ರೆನ ಕೆಡವಿ ಬಹಳ ವರ್ಷ ಆಯ್ತು ಸರ್. ಯಾಕೆ? ಆಸ್ಪತ್ರೆವನ್ನು ರಾಮಚಂದ್ರ ರಾವ್ ಇದಾರಲ್ಲ, ಆಸ್ಪತ್ರೆನ ಮಾರಿ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ. ಇದನ್ನ ತಗೊಂಡವರು ಅಪಾರ್ಟ್ಮೆಂಟ್ ಕಟ್ಸಿದ್ದಾರೆ. ಹೆಣ್ಣು ಹೆಣ್ಣೆಂದು ಹೀಗಳುದು ಯಜಮಾನ್ರು, ಯಜಮಾನ್ರೆ, ಯಜಮಾನ್ರೆ, ಶೀಲಾ, ನಮ್ ಶೀಲಾ ಕಣೆ. ಏನಾಯ್ತು ಯಜಮಾನ್ರೆ, ಏನಿದೆಲ್ಲ? ಬನ್ನಿ, ನಾನಿದ್ದೀನಿ, ನಾನೆಲ್ಲ ನೋಡ್ಕೊಳ್ತೀನಿ. ಬನ್ನಿ ಬನ್ನಿ ಯಜಮಾನ್ರೆ, ನಮ್ಮನೆಗೆ ಹೋಗೋಣ ಬನ್ನಿ. ಬನ್ನಿ ಯಜಮಾನ್ರೆ, ಬನ್ನಿ, ನಾನಿದ್ದೀನಿ. ನಾನ್ ನೋಡ್ಕೊಳ್ತೀನಿ. ಬನ್ನಿ ಯಜಮಾನ್ರೆ, ಬನ್ನಿ ಅಮ್ಮ, ಬನ್ನಿ. ಭಾಗ್ಯ, ಅಮ್ಮ ಭಾಗ್ಯ. ಅಪ್ಪ, ಬಂಗಾರು. ಯಜಮಾನ್ರೆ, ಇವಳು ನನ್ನ ಮಗಳು ಭಾಗ್ಯ. ತಾತ, ಅಜ್ಜಿ. ತಾತ, ಅಜ್ಜಿ, ಕುತ್ಕೊಳ್ಳಿ ತಾತ, ಕುತ್ಕೊಳ್ಳಿ. ಕುತ್ಕೊಳ್ಳಿ ಅಜ್ಜಿ. ಎಷ್ಟನೇ ಕ್ಲಾಸ್ ಪುಟ್ಟ? 6ನೇ ಕ್ಲಾಸ್. ಜಾಣೆ. ಸೀನು, ಅಮ್ಮವ್ರೆ, ನಿನ್ ಹೆಂಡತಿ ಮಗ ಯಾರು ಕಾಣಿಸ್ತಿಲ್ಲ? ಇಲ್ಲ ಅಮ್ಮವ್ರೆ, ಅವರಿಬ್ರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ಅವತ್ತಿನಿಂದ ಇವತ್ತಿನವರೆಗೂ ಮನೆ ಕೆಲಸ, ನೆಲ ಒರೆಸೋದು, ಬಟ್ಟೆ ಒಗೆಯೋದು, ಅಡಿಗೆ ಮಾಡೋದು, ನನಗೆ ಊಟ ಕೊಟ್ಟು ಅವಳು ಶಾಲೆಗೆ ಊಟ ತಗೊಂಡು ಹೋಗ್ತಾಳೆ. ಇವಳು ನನ್ನ ಮಗಳಲ್ಲಮ್ಮ, ನನ್ನ ತಾಯಿ ಸಮಾನ. ಅಯ್ಯೋ ಬಂಗಾರ. ಭಾಗ್ಯ, ಅಜ್ಜಿಗೂ ತಾತನಿಗೂ ನಿಂಬೆ ಹಣ್ಣಿನ ಜ್ಯೂಸ್ ತಗೊಂಡ್ ಬಾ. ಸರಿಯಪ್ಪ. ಯಜಮಾನ್ರೆ, ದಿಢೀರಂತ ಫ್ಯಾಕ್ಟ್ರಿ ಮುಚ್ಚಿಬಿಟ್ರಿ. ನನಗೆ ಆ ಕೆಲಸ ಬಿಟ್ರೆ ಬೇರೆ ಕೆಲಸನೂ ಗೊತ್ತಿಲ್ಲ, ಎಲ್ಲೂ ಕೆಲಸನೂ ಸಿಗ್ಲಿಲ್ಲ.
ಐ ಆಮ್ ಸಾರಿ ಸೀನು. ಮಗನ ಮಾತೇ ನನಗೆ ವೇದವಾಕ್ಯ. ಅವನ ಜೊತೆಗೆ ಹೋದ್ರೆ ಸಂತೋಷವಾಗಿರ್ಬೋದು ಅಂತ ನನ್ನ ಸ್ವಾರ್ಥಕ್ಕೆ ಫ್ಯಾಕ್ಟ್ರಿ ಎಲ್ಲ ಮಾರಿಬಿಟ್ಟು ನಿಮ್ಮನ್ನೆಲ್ಲ ಬೀದಿಗೆ ಬಿಟ್ಬಿಟ್ನಪ್ಪ. ಐ ಆಮ್ ಸಾರಿ ಕಣೋ. ಅದಕ್ಕೆ ನಮಗೂ ಈ ಸ್ಥಿತಿ ಬಂದ್ಬಿಡ್ತು. ಯಜಮಾನ್ರೆ ಅಳ್ಬೇಡಿ, ನೀವತ್ರೆ ನಂಗೂ ನೋವಾಗುತ್ತೆ. ಸಾರಿನಪ್ಪ. ಈಗ ನನಗೇನಾಗಿದೆ, ಆಟೋ ಓಡಿಸ್ಕೊಂಡು ಚೆನ್ನಾಗೇ ಇದ್ದೀನಿ. ತಾತ ತಗೊಳ್ಳಿ, ಅಜ್ಜಿ ತಗೊಳ್ಳಿ. ತಾತ ನಾನು ಬಿಸಿನೀರು ಕಾಯಿಸ್ತೀನಿ, ನೀವು ಸ್ನಾನ ಮಾಡ್ಕೊಂಡು ರೆಸ್ಟ್ ತಗೊಳ್ಳಿ. ಅಷ್ಟ್ರಲ್ಲಿ ನಾನು ಅಡ್ಗೆ ಮಾಡ್ಬಿಡ್ತೀನಿ. ಸರಿ ಭಾಗ್ಯ, ಅಜ್ಜಿನ ತಾತನ್ನ ಚೆನ್ನಾಗಿ ನೋಡ್ಕೋಬೇಕು. ಯಜಮಾನ್ರೆ ನನ್ಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ಹೌದಪ್ಪ. ಎಷ್ಟು ಚೆನ್ನಾಗಿದೆ ನೋಡ್ರಿ ಹೆಣ್ಕೂಸು. ನಮ್ ಸೀನನ್ ಎಷ್ಟು ಚೆನ್ನಾಗಿ ನೋಡ್ಕೋತಿದೆ. ಎಲ್ಲದಕ್ಕೂ ಋಣ ಬೇಕು.